ಬೆಂಗಳೂರಿನ ಹಲವು ಹೋಟೆಲ್ಗಳು ಸದ್ಯ ಬಂದಾಗುವಂಥ ಪರಿಸ್ಥಿತಿಗೆ ಬಂದಿರೋದು. ಹಲವು ಹೋಟೆಲ್ಗಳಲ್ಲಿ ಸದ್ಯ ಅಡುಗೆ ಮಾಡೋದಕ್ಕೆ ಒದ್ದಾಡುವಂಥ ಸ್ಥಿತಿ. ಅದರಲ್ಲಿ ಕೆಂಪಮ್ಮ ಮೆಸ್ಸು ಕೂಡ ಒಂದು. ದಿನನಿತ್ಯ ಸಾವಿರಾರು ಜನರ ಹಸಿವು ನುಗ್ಗಿಸ್ತಾ ಇದ್ದಂಥ ಮೆಸ್ ಇದು. ವಿಧಾನಸೌಧಕ್ಕೂ ಊಟ ಕಳಿಸ್ತಾ ಇದ್ರಂತೆ ಇಲ್ಲಿಂದ. CM DCM ಮನೆಗೂ ನಮ್ಮ ಮೆಸ್ನಿಂದ ಊಟ ಹೋಗುತ್ತೆ ಅಂತ ಹೇಳ್ತಾರೆ ಅದರ ಮಾಲಕರು. ಈಗ ಸಿಲಿಂಡರ್ ವ್ಯತ್ಯಯದಿಂದ ನಮ್ಮ ಗ್ರಾಹಕರು ಕಂಗಾಲಾಗಿದ್ದಾರೆ, ಸಮಸ್ಯೆ ಬಗೆಹರಿಸಿ ಅಂತ ಹೋಟೆಲ್ ಮಾಲಕರು ಅಲವತ್ತು ಕೊಡ್ತಾರೆ. ಸಮತೆ ಸಿಲಿಂಡರ್ ಇಲ್ಲ, ಬಡವರು ಬಗ್ರೆಲ್ಲ ಊಟ ಮಾಡ್ತಾ ಇದ್ರು. ವಿಧಾನಸೌಧಗೆ ಅಸೆಂಬ್ಲಿಗೆ ಊಟ ಕೊಡ್ತಾ ಇದ್ದೋ ಎಲ್ಲಚ್ಕೆಲ್ಲ ತುಂಬ ಕಷ್ಟ ಆಗಿದೆ. ಒಂದು ವಾರ ಆಯಿತು. ಹಿಂಗೆ ಅಂತ ಗೊತ್ತಿದ್ರೆ ನಾವು ಒಂದು ಸ್ವಲ್ಪ ಸ್ಟಾಕ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ. ತುಂಬ ಬೆಳಗ್ಗೆ ಎದ್ದು ಸೌದೆ ಒಲೆ ಒಂದು ಸ್ವಲ್ಪ ಪಲಾವು ಸಾರು ಮಾಡ್ಕೊಂಡಿದ್ದೀವಿ. ಚಪಾತಿ ಇಲ್ಲ, ಪೂರಿ ಇಲ್ಲ, ಬಜ್ಜಿ ಬೋಂಡ ಇಲ್ಲ, ಏನೂ ಇಲ್ಲ. ಜನ ಕೇಳ್ತಾರೆ ಏನಿಲ್ಲ ಅಂದರೆ, ಜನ ನಮ್ಮನ್ನೇನು ಕೇಳ್ತೀರಿ, ಸರ್ಕಾರದಲ್ಲಿ ಕೇಳ್ರಿ, ನಮ್ಮ ಹತ್ರ ಏನೂ ಇಲ್ಲ ಕಣ್ರಿ, ಹೆಂಗೆ ಮಾಡೋಕ್ಕತ್ತೋ, ಇವತ್ತು ನಾಳೆ ನೋಡ್ಬಿಟ್ಟು ಕ್ಲೋಸೇ ಮಾಡಿಬಿಡೋಣ ಅಂತಿದ್ದೀನಿ ಅಂತ ಹೇಳ್ತಾರೆ. ಬರ್ತಾವ್ರೆ, ಕೇಳ್ತಾವ್ರೆ ಹೆಂಗೆ ಮಾಡೋದು ಅಂತ. ಹಂಗೆ ಮಾಡಿಬಿಟ್ರೆ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತಲ್ಲ, ಹೆಂಗೆ ಮಾಡೋದು? ನೀವು ಇಷ್ಟು ದಿವಸ ಅನ್ನ ಹಾಕ್ಬಿಟ್ಟು 2 ರೂಪಾಯಿ ಹುಡ್ತಿಂದ ನಾವು ಊಟ ಮಾಡ್ತಾಯಿದ್ದೀವಿ, ನಿಮ್ಮ ಹತ್ರ 2 ರೂಪಾಯಿ ಕೊಟ್ಟು ಇವಾಗ 50 ರೂಪಾಯಿ ಮಾಡಿದ್ದೀರಿ. 50 ಆಗಲಿ, ಇನ್ನೂ 5 ರೂಪಾಯಿ ಜಾಸ್ತಿ ಆಗಲಿ, ನೀವು ಊಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.